ಸ್ನೇಹಿತರೆ ನಮಸ್ಕಾರ. SRB ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿನ ತಿಳಿಸಲಿಕ್ಕೆ ಒಂದು ವಿಡಿಯೋನ ಮಾಡಿದ್ದೀನಿ ಅಂತ ಹೇಳ್ಬೋದು. ಸ್ನೇಹಿತರೆ ನೀವು ನಮ್ಮ SRB ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾ ಹಾಕೋ ಇಂಟ್ರೆಸ್ಟಿಂಗ್ ವಿಡಿಯೋ ಏನಾಗುತ್ತೆ ನಿಮ್ಮ ಯೂಟ್ಯೂಬ್ ನೋಟಿಫಿಕೇಷನಲ್ಲಿ ಬರುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ ಮೊದಲನೇದಾಗಿ ಸೇವಾ ಸಿಂಧು ಪೋರ್ಟಲ್ನ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಗೃಹಲಕ್ಷ್ಮಿ ಅರ್ಜಿ ಬಗ್ಗೆ ಮಾಹಿತಿ ನಿಮಗೆ ಬೇಕಂದರೆ ಈಗಾಗಲೇ 1,20,33,187 ಅರ್ಜಿಗಳ ನಂತರ ಅದೇ ರೀತಿ ನೀವು ಇಲ್ಲಿ ಗೃಹ ಜ್ಯೋತಿ ಆಗಿರ್ಬೋದು ಮತ್ತು ಯುವ ನಿಧಿ ಅಪ್ಲಿಕೇಶನ್ ಕೂಡ ಇಲ್ಲಿ ಚೆಕ್ ಮಾಡೋದು. ನಂತರ ಸ್ನೇಹಿತರೆ ಇಲ್ಲಿ ಹೊಸ ಬಳಕೆದಾರ ಇಲ್ಲಿ ನೋಂದಣಿ ಅಂತ ಇರುತ್ತೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಲಾಗಿನ್ ಆದ ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ರೀತಿ ಇಂಟರ್ಫೇಸ್ ಓಪನ್ ಆದಾಗ ಸ್ನೇಹಿತರೆ ಇಲ್ಲಿ ಟ್ರ್ಯಾಕ್ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇರುತ್ತೆ, ಎರಡನೇ ಆಪ್ಷನ್ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಬರುತ್ತೆ. ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಹಾಕ್ಕೊಳ್ಬೇಕಾಗುತ್ತೆ. ನಂತರ ಇಲ್ಲಿ ಮಂತ್ ಕೂಡ ನೋಡ್ಬೋದು. ಎಷ್ಟು ಕಂತುಗಳ ಈಗಾಗಲೇ ಬಂದಿದೆ ಅಂತ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಎಷ್ಟು ಕಂತಾಯಿತು? 1, 2, 3, 4, 5, 6, 7, 8 ಒಟ್ಟು ಅಂದರೆ 8 ಕಂತಿನ ಅಮೌಂಟ್ ಏನಾಗಿದೆ ಈಗಾಗಲೇ ಜಮೆ ಆಗಿದೆ ಅಂತ ಹೇಳ್ಬೋದು. ಹಾಗಿದ್ರೆ ಯಾವ್ಯಾವ ಕಂತು ನಿಮಗೆ ಬಂದಿಲ್ಲ ಅಂತ ಈ ಮಂತ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕ್ಕೊಂಡು ಇಲ್ಲಿ ಗೆಟ್ ಸ್ಟೇಟಸ್ ಅಂತ ಇದೆ ನೋಡಿ. ಓಕೆ, ಈ ಗೆಟ್ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಮಾಹಿತಿ ಬರುತ್ತೆ. ಓಕೆ, ಈಗ ಏನು ಮಾಡೋಣ, ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕ್ಕೊಳ್ಳೋಣ. ರೇಷನ್ ಕಾರ್ಡ್ ನಂಬರ್ ಹಾಕಿದ ನಂತರ ಇಲ್ಲಿ ಮಂತ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ನಂತರ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕ್ಕೊಂಡಿದ್ದೀನಿ. ಕೊನೆಯ ಕಂತು ಯಾವುದು ಅಂದರೆ ಇಲ್ಲಿ ಮಾರ್ಚ್. ಓಕೆ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ಎರಡೂ ಕಂತಿನ ಹಣ ಈಗಾಗಲೇ ಏನು ಮಾಡಿದರೆ ಮಾರ್ಚ್ ತಿಂಗಳಲ್ಲೇ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಇವಾಗ ಏನು ಮಾಡೋಣ, ಮಾರ್ಚ್ ತಿಂಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಇಲ್ವಾದರೆ ಫೆಬ್ರವರಿನ ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದಾಗ ನೋಡ್ಬೋದು ಫೆಬ್ರವರಿ ತಿಂಗಳಿಗೆ ನೀವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಬರುತ್ತೆ, ನಂತರ ಅವರ ಹೆಸರು ಬರುತ್ತೆ, ಅಪ್ಲಿಕೆಂಟ್ ಯಾರಿದ್ದಾರೆ ಆ ಮಹಿಳೆಯರ ಹೆಸರು ಬರುತ್ತೆ, ನಂತರ ಪೇಮೆಂಟ್ ಏನಾಗಿದೆ ಸಕ್ಸಸ್ ಆಗಿದೆ, ಯಾವ ಬ್ಯಾಂಕಿಗೆ ಜಮೆಗಿದೆ ಅದು ಕೂಡ ಇಲ್ಲಿ ತೋರಿಸುತ್ತೆ. ಓಕೆ, ನಂತರ ಮಾರ್ಚ್ ತಿಂಗಳು ಕೂಡ ನಿಮಗೆ ತೋರಿಸ್ಕೊಡುತ್ತೆ. ರೇಷನ್ ಕಾರ್ಡ್ ಹಾಕಿದ್ದೀವಿ, ನಂತರ ಇಲ್ಲಿ ಮಾರ್ಚ್ ಅಂತ ಸೆಲೆಕ್ಟ್ ಇರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಮಾಡಿದ ನಂತರ ಗೆಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಮಾರ್ಚ್ ತಿಂಗಳ ಹಣ ಕೂಡ ಏನಾಗಿದೆ ಈಗ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. 7ನೇ ಕಂತು ಮತ್ತು 8ನೇ ಕಂತು ಎರಡೂ ಕೂಡ ಏನು ಮಾಡಿದಿರಿ ಮಾರ್ಚ್ ತಿಂಗಳಲ್ಲಿ ನಿಮಗೆ ಅಕೌಂಟ್ಗೆ ಜಮೆ ಮಾಡಿದ್ದೇನೆ ಅಂತ ಹೇಳ್ಬೋದು ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾನು 7ನೇ ಕಂತು ಮತ್ತು 8ನೇ ಕಂತು ನಿಮ್ಮ ಅಕೌಂಟ್ಗೆ ಜಮೆ ಆಗಿದೆಯಾ ಅಥವಾ ಇಲ್ಲ ಅಂತ ಅದ್ರ ಬಗ್ಗೆ ಮಾಹಿತಿನ ತಿಳಿಸಲಿಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೇನೆ ಸ್ನೇಹಿತರೆ. ಇನ್ನೂವರೆಗೆ ನೀವು ಹೆಡ್ ಆಫ್ ಫ್ಯಾಮಿಲಿ ಆಗಿರ್ಬೋದು, HOF ಅಂದರೆ ಹೆಡ್ ಆಫ್ ಫ್ಯಾಮಿಲಿ ಅಂತ ಇರ್ತಾರೆ, ಮಹಿಳೆಯರ ರೇಷನ್ ಕಾರ್ಡ್ ಮುಂದುಗಡೆ ಅವರ ಹೆಸರು ಇರಬೇಕು, ಮಾತ್ರ ನೀವು ಗೃಹಲಕ್ಷ್ಮಿಗೆ ಅರ್ಜಿನ ಸಲ್ಲಿಸ್ಬೋದು. ಹಾಗಿದ್ರೆ ಇನ್ನೂ ಕೂಡ ಯಾರು ಅದನ್ನು ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಹತ್ತಿರದ ಅಂದರೆ ನ್ಯಾಯಬೆಲೆ ಅಂಗಡಿಗೆ ಕೂಡ ಹೋಗಿ ನಿಮ್ಮ ಹೆಡ್ ಆಫ್ ಫ್ಯಾಮಿಲಿನ KYC ಮಾಡೋ ಮುಖಾಂತರ ಏನಾಗುತ್ತೆ ನಿಮ್ಮ ಹೆಸರು ಮುಂದ್ಗಡೆ ಬರುತ್ತೆ ಅಂತ ಹೇಳ್ಬೋದು. ಓಕೆ, ಇನ್ನೂ ಕೂಡ ಅದನ್ನು ಮಾಡ್ಕೊಂಡಿಲ್ಲ ಅಂದರೆ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅದನ್ನು ಮಾಡ್ಕೊಳ್ಳಿ. ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ NPC ಅಂದರೆ ಆಧಾರ್ ಸೀಡಿಂಗ್ ಇರಲಿಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಜೆರಾಕ್ಸ್ ಪ್ರತಿನ ಕೊಟ್ಟು ನೀವು NPC ಸೀಡಿಂಗ್ ಮಾಡ್ಕೊಳ್ಬೋದು. ಓಕೆ, ಈ ರೀತಿ ಮಾಡೋದರಿಂದ ನಿಮ್ಮ ತಡೆ ಹಿಡಿಯಲಾದ ಕಂತುಗಳೇನಾಗುತ್ತೆ ನಿಮ್ಮ ಬ್ಯಾಂಕ್ಗೆ ಆಧಾರ್ ಸೀಡಿಂಗ್ ಆದರೆ ಆ ಅಕೌಂಟ್ಗೆ ಏನಾಗುತ್ತೆ ಜಮೆ ಆಗುತ್ತೆ ಅಂತ ಹೇಳ್ಬೋದು. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 7ನೇ ಕಂತಾಗಿರ್ಬೋದು, 8ನೇ ಕಂತು, ಅದ್ರ ಜೊತೆಗೆ ಇನ್ನೂ ಕೂಡ ಈ ಬ್ಯಾಂಕ್ಗೆ NPC ಮಾಡ್ಕೊಂಡಿಲ್ಲ ಅಂದರೆ ಇನ್ನೂ ಕೂಡ HOF ಅಂದರೆ ಹೆಡ್ ಆಫ್ ಫ್ಯಾಮಿಲಿ ಅಂದರೆ ಮಹಿಳೆಯರ ಹೆಸರು ಏನಾದರೂ ಹಿಂದ್ಗಡೆ ಇದ್ದರೆ ಅದರ ಮುಂದ್ಗಡೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.